ಮೈಸೂರಿನ ಪ್ರತಿಷ್ಠಿತ ಅಪೋಲೋ ಬಿಜಿಎಸ್ ಆಸ್ಪತ್ರೆಯಲ್ಲಿ ಹೊಟ್ಟೆ ಕ್ಯಾನ್ಸರ್ ಕುರಿತು ಸಮಗ್ರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಅದರ ಹೆಚ್ಚುತ್ತಿರುವ ಸಂಭವ ಮತ್ತು ಆರಂಭಿಕ ಪತ್ತೆಯಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಎಂದು ಇಲ್ಲಿಯ ವೈದ್ಯರು ತಿಳಿಸಿದ್ದಾರೆ. ಡಾಕ್ಟರ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡ್ತಾರೆ. ಆ ಸಿಚುವೇಶನ್ ಯೂಶಲಿ ಇಸ್ ಇನಾಪರೇಬಲ್ ಆರ್ ಅಡ್ವಾನ್ಸ್ ಕ್ಯಾನ್ಸರ್. ಆ ಟೈಮ್ ಒಂದ್ಸತಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಯಿತು, ಪೇಷಂಟ್ ಲೈಫ್ ಸ್ಪ್ಯಾನ್ ತುಂಬಾ ಲಿಮಿಟೆಡ್ ಬರುತ್ತೆ, ಟ್ರೀಟ್ಮೆಂಟ್ ಆದ್ಮೇಲೆ ಹೌ ಡು ಯು ಪ್ರಿವೆಂಟ್ ದಿಸ್ ಸಿಚುವೇಶನ್? ಯಾವ ತರ ಈ ಸಿಚುವೇಶನ್ ಪ್ರಿವೆಂಟ್ ಮಾಡಬೇಕು? ಐ ಗಿವ್ ಯು ಸಮ್ ಎಕ್ಸಾಂಪಲ್. ಆ ಟೈಮ್ ಆ ಚಿಕ್ಕ ಗಿಡ ತರ ಇತ್ತು, ಆ ಮಿಸ್ ಆಗಿದೆ. ಆ ಟೈಮ್ ನಾಲೆಜ್ ಇಲ್ಲ, ಅದೇ ಕಾರಣ ತೆಗ್ದಿಲ್ಲ. ಅದೇ ಸೇಮ್ ಪೇಷಂಟ್ 2021 ಈ ಪೇಷಂಟ್ ಈ ಟೈಮ್ಗೆ ಈ ಗೆಡ್ಡೆ ತೆಗೆದಿದ್ದಾರೆ, ನಾರ್ಮಲ್ ಆಗಿ ಬರುತ್ತೆ. ಆಪರೇಷನ್ ಮೇಜರ್ ಇಲ್ಲ, ಎಂಡೋಸ್ಕೋಪಿ ಜೊತೆ ಮಾಡೋಕ್ಕಾಗುತ್ತೆ. ಅದೇ ಸೇಮ್ ಪೇಷಂಟ್ 2021ಗೆ ಈ ಪೇಷಂಟ್ ಏನು ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಜಾಸ್ತಿ ಆಗಲ್ಲ, ಲೈಫ್ ಸ್ಪ್ಯಾನ್ 6 months ಆದ್ಮೇಲೆ. ಸೊ ಅದೇ ಡಿಫರೆನ್ಸ್ ಬರುತ್ತೆ. ಇಫ್ ಯು ಪಿಕ್ ಅಪ್ ದ ಪೇಷಂಟ್ ಹಿಯರ್, ಯು ಹ್ಯಾವ್ ಅ ನಾರ್ಮಲ್ ಲೈಫ್ ಸ್ಪ್ಯಾನ್. ಇಫ್ ಯು ಪಿಕ್ ಅಪ್ ದ ಪೇಷಂಟ್ ಹಿಯರ್, ಯು ಹ್ಯಾವ್ ಲಾಸ್ಟ್ ದಿ ಲೈಫ್. ನಾರ್ಮಲ್ ಹೊಟ್ಟೆಯಿಂದ ಸೆಲ್ಸ್ ಈ ತರ ಬರುತ್ತೆ, ಈ ನಾರ್ಮಲ್ ಲೈನಿಂಗ್ ಆಗುತ್ತೆ. ಒಂದ್ಸತಿಗೆ ಹೆಲಿಕೋಬ್ಯಾಕ್ಟರ್ ಪೈಲರಿ ಇನ್ಫೆಕ್ಷನ್ ಬಂದಿದ್ದಾರೆ, ನಿಮ್ದು ನಾರ್ಮಲ್ ಸೆಲ್ಸ್ ಸ್ಲೋಲಿ ಕಡಿಮೆ ಆಗಕ್ಕೆ ಶುರು ಆಗುತ್ತೆ. This eventually leads to atrophy. Surface lining into cancer ಗೆ disappear ಆಗುತ್ತೆ. ಅದೇ ಇನ್ಫೆಕ್ಷನ್ ಕಂಟಿನ್ಯೂ ಆಯಿತು, ಒಂದು ಕ್ಯಾನ್ಸರ್ ಸೆಲ್ ಡೆವಲಪ್ ಆಗುತ್ತೆ, ಆಮೇಲೆ ಪ್ರೋಗ್ರೆಸ್ ಆಯಿತು, ಜಾಸ್ತಿ ಹೋಗುತ್ತೆ. ಇಫ್ ವಿ ಕ್ಯಾನ್ ಪಿಕ್ ಅಪ್ ದ ಕ್ಯಾನ್ಸರ್ ಸೆಲ್ಸ್ ಅರ್ಲಿ, ನಿಮ್ದು ಆ ಪ್ರೋಗ್ರೆಷನ್ ಸ್ಟಾಪ್ ಮಾಡೋಕ್ಕಾಗುತ್ತೆ. ಹೌ ಡು ಯು ಪಿಕ್ ಅಪ್ ದಟ್? ಯು ಹ್ಯಾವ್ ಟು ಡೂ ಎನ್ ಎಂಡೋಸ್ಕೋಪಿ. Endoscopy our time model. We can point a cancer to the anything abnormal. This is a normal endoscopy looks wise. This is whenever we do routine endoscopy, you do not use a special image enhancement. If you don't use an artificial intelligence and special image enhancement, then you can get this. If I use that, then immediately you will find that there is an abnormal area there. This can be simply removed without any major surgery at the same time, and you have prevented the cancer which could have developed 5 or 10 years later. We all know that surgery and chemotherapy with radiotherapy are the treatment of cancer, but usually they treat advanced cancers. Our purpose here today is early cancer, to save life at a stage when we have not reached where we should give chemotherapy. And how do you do that? You can give the treatment of cancer early, like in this patient. When the cancer is very, very early, then you can remove it without even doing a surgery in this situation. Once you diagnose, ಕ್ಯಾನ್ಸರ್ ಒಂದ್ಸತಿಗೆ ಗೊತ್ತಾಯ್ತು ಯಾವ ಜಾಗ ಇದೆ, ಆ ಮಾರ್ಕ್ ಮಾಡಿ ಆಮೇಲೆ ಸ್ಲೋಲಿ ಸ್ಟಮಕ್ ಸರ್ಫೇಸ್ ಇಂದ ಸ್ಟ್ರಿಪ್ ಮಾಡಕ್ಕಾಗತ್ತೆ ಎಂಡೋಸ್ಕೋಪಿಕಲಿ ವಿದೌಟ್ ಇವನ್ ಟಚಿಂಗ್ ಯುವರ್ ಸ್ಕಿನ್. This is called as endoscopic submucosal dissection, or this is the latest techniques used for removal of cancer. But only limitation is advanced cancer ke yenu benefit illa. At that time it has to be chemotherapy or surgical. This is to be very, very early cancer. So when the patient goes to a doctor with symptoms, adinu vanti ide hotte novu ide, aa time ee tara treatment benefit agalla. You have to go at a time when you don't have any symptoms. Ade screening ಮಾಡಬೇಕು. ಆ ಸ್ಕ್ರೀನಿಂಗ್ ಆದ್ಮೇಲೆ ಈ ತರ ಕ್ಯಾನ್ಸರ್ ಪಿಕಪ್ ಆಗುತ್ತೆ, ಅದರ್ವೈಸ್ ಪಿಕಪ್ ಆಗಲ್ಲ.
ಒಂದ್ಸತಿಗೆ ಫುಲ್ ಕಟ್ ಆಯಿತು, ಯು ಕ್ಯಾನ್ ರಿಮೂವ್ ದ ಎಂಟೈರ್ ಕ್ಯಾನ್ಸರ್ ಔಟ್, ಲೀವಿಂಗ್ ದ ಸ್ಟಮಕ್ ಬಿಹೈಂಡ್. This can endoscopically be closed also. ಪ್ರಿವೆಂಟ್ ಮಾಡೋದು ತುಂಬ ಅಗತ್ಯ ಆಗುತ್ತೆ. ಸೊ ಕ್ಯಾನ್ಸರ್ಸ್ದಲ್ಲೂ ಹಾಗೆ ಜಠರಕ್ಕೆ ಸಂಬಂಧಪಟ್ಟ ಕ್ಯಾನ್ಸರ್ಸ್ ಅಥವಾ ದೊಡ್ಡ ಕರಳು ಚಿಕ್ಕ ಸಂಬಂಧಪಟ್ಟ ಕ್ಯಾನ್ಸರ್ಸ್ನಲ್ಲಿ ಈಗಾಗಲೇ ಬೇರೆ ಪ್ರಪಂಚದ ಹಲವಾರು ಕಡೆ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಅಂತ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ಜಠರಕ್ಕೆ ಸಂಬಂಧಪಟ್ಟಂಗೆ ಕ್ಯಾನ್ಸರ್ ನಾವು ತಿಳ್ಕೋಬೇಕು, ಅದನ್ನು ಕಂಡುಹಿಡಿಯಬೇಕು ಅಂತಂದರೆ ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟಿದ ಅವರಿಗೆ ನಾವು ಸ್ಕ್ರೀನಿಂಗ್ ಎಂಡೋಸ್ಕೋಪಿ ಅಂತ ಮಾಡ್ತೀವಿ. ಆ ಸ್ಕ್ರೀನಿಂಗ್ ಎಂಡೋಸ್ಕೋಪಿನಲ್ಲಿ ಈಗ ಡಾಕ್ಟರ್ ವಾಘ ಅವರು ಹೇಳಿದಂಗೆ ಈಗ ಲೇಟೆಸ್ಟ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸ್ತಾ ಇದೆ. ಹಾಗಾಗಿ ಸಣ್ಣ ಸಣ್ಣ ಮಾಹಿತಿಗಳು ಅದನ್ನು ಪಿಕಪ್ ಮಾಡಿ ಅದರಲ್ಲಿ ಕ್ಯಾನ್ಸರ್ ಅಂಶ ಇರೋ ಸಾಧ್ಯತೆ ಇದೆಯೋ ಇಲ್ವೋ ಅನ್ನೋದು ನಮಗೆ ಮಾಹಿತಿ ಬರುತ್ತೆ. ಆ ಥರ AI ಎಂಡೋಸ್ಕೋಪಿನಲ್ಲಿ ಸಸ್ಪಿಷನ್ ಏನಾದ್ರು ಇತ್ತು ಅಂತಂದರೆ ಅದು ಬಯಾಪ್ಸಿನಲ್ಲಿ ಪ್ರೂವ್ ಆದರೆ ತುಂಬ ಅರ್ಲಿಯಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡ್ಬೋದು. ಆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆನೇ ಅಲ್ಲ, ಅದು ಕಿಮೋಥೆರಪಿನೇ ಅಲ್ಲ, ತುಂಬ ಅರ್ಲಿಯಾಗಿ ಪಿಕಪ್ ಆದರೆ ಎಂಡೋಸ್ಕೋಪಿಕ್ ಟ್ರೀಟ್ಮೆಂಟ್ ಅಂತ ಏನು ವಿಡಿಯೋ ತೋರಿಸಿದ್ರು. ಬರೀ ಆ ಕ್ಯಾನ್ಸರ್ ಅಂಶ ಎಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಷ್ಟು ಮಾತ್ರ ತೆಗೆದು ಶಸ್ತ್ರಚಿಕಿತ್ಸೆ ಮತ್ತು ಕಿಮೋಥೆರಪಿ ಅವಶ್ಯಕತೆ ಇಲ್ದಿರೋ ಚಿಕಿತ್ಸೆನ ಕೊಡ್ಬೋದು. ಅದು ಒಂದು. ಹಾಗೆಯೇ ಎಂಡೋಸ್ಕೋಪಿ ಯಾರಲ್ಲಿ ಮಾಡಿಸ್ಬೇಕು ಅನ್ನೋದು ಪ್ರಶ್ನೆ. ಸಾಮಾನ್ಯವಾಗಿ 40% ಜನಕ್ಕೆ ಗ್ಯಾಸ್ಟ್ರೈಟಿಸ್ ಅನ್ನೋ ಸಮಸ್ಯೆ ಇದ್ದೇ ಇರುತ್ತೆ ಪಾಪ್ಯುಲೇಷನ್. ಸೊ ನಾವು ಎಲ್ಲರೂ ಗ್ಯಾಸ್ಟ್ರೈಟಿಸ್ಗೆ ಡಾಕ್ಟರ್ ಹತ್ರ ಹೋದಾಗ ಯಾವಾಗಲೂ ಒಂದ್ಸತಿ ಎಂಡೋಸ್ಕೋಪಿ ಮಾಡಿಸ್ಕೊಂಡಿರ್ತೀವಿ. ಬಟ್ ಈಗ ಎಲ್ಲ ಕಡೆನೂ ಎಂಡೋಸ್ಕೋಪಿನಲ್ಲಿ ಈ AI ಅಳವಡಿಸಿ ಮಾಡಲ್ಲ. ಸೊ ಸಾಮಾನ್ಯವಾಗಿ ಆ ಥರ ಸೌಲಭ್ಯಗಳಿರೋ ಕಡೆ ಮಾಡಿಸ್ಕೊಳ್ಳೋದು ಉತ್ತಮ. ಅವಾಗ ನಮಗೆ ಖಚಿತವಾಗಿ ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಎರಡನೇದು H. pylori ಇನ್ಫೆಕ್ಷನ್ ಸಾಮಾನ್ಯವಾಗಿ 60ರಿಂದ 70% ಜನಸಂಖ್ಯೆಯಲ್ಲಿ ಕಂಡುಬರುತ್ತೆ. ಅದು ನಾವು ಸೇವಿಸುವಂಥ ಆಹಾರದಿಂದ ಬರೋಂಥದ್ದು. ಆ ಸಾಮಾನ್ಯವಾಗಿ ಎಂಡೋಸ್ಕೋಪಿ ಮಾಡಿದಾಗ ಆ ಕ್ರಿಮಿಗೂ ಪರೀಕ್ಷೆ ಆಗುತ್ತೆ. H. pylori ಏನಾದ್ರು ಪಾಸಿಟಿವ್ ಇತ್ತು ಅಂದರೆ ರ್ಯಾಪಿಡ್ UAS ಪಾಸಿಟಿವ್ ಅಂತ ಇಟ್ಸ್ ವೆರಿ ರ್ಯಾಪಿಡ್ ಟೆಸ್ಟ್ ಇಟ್ ಇಸ್ ಡನ್ ಎಂಡೋಸ್ಕೋಪಿ ಮಾಡಬೇಕಾದ್ರೆ. ಅದು ಪಾಸಿಟಿವ್ ಇದ್ದರೆ ಆ ಕ್ರಿಮಿನ ಚಿಕಿತ್ಸೆ ಮಾಡಿಕೊಂಡು ಕ್ರಿಮಿನ ಹೋಗಿಸೋದ್ರಿಂದ ಮುಂದೆ ಅದು ಕ್ರಾನಿಕ್ ಗ್ಯಾಸ್ಟ್ರೈಟಿಸ್ ಆಗಿ ಕ್ಯಾನ್ಸರ್ಗೆ ತಿರುಗುವ ಸಂಭಾವನೆಗಳು ಕಮ್ಮಿ ಆಗುತ್ತೆ. ಸೊ ಎಲ್ಲರಿಗೂ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಅದು ರಿಪೀಟೆಡ್ ಆಗಿ ಗ್ಯಾಸ್ಟ್ರೈಟಿಸ್ ಕರಳಿನ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಪೇಷಂಟ್ 5 ವರ್ಷ ಬದುಕೋ ಚಾನ್ಸಸ್ 60% ಇರುತ್ತೆ. ಬಟ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಲ್ಲಿ ಪೇಷಂಟ್ ಬದುಕೋ ಚಾನ್ಸಸ್ 20% ಬರುತ್ತೆ. ಅದ್ರೂ 1ನೇ ಸ್ಟೇಜ್ ಇಂದ 4ನೇ ಸ್ಟೇಜ್ ಪೇಷಂಟ್ ಸೇರಿದೆ. ಸೊ 5 ವರ್ಷ ಪೇಷಂಟ್ ಬದುಕೋ ಚಾನ್ಸಸ್ 20% ಗಿಂತ ಕಮ್ಮಿ ಇರುತ್ತೆ. ಸೊ ಅಷ್ಟು ಮಾರಕ, ಒನ್ ಆಫ್ ದ ಮೋಸ್ಟ್ ಅಗ್ರೆಸಿವ್ ಕ್ಯಾನ್ಸರ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್. ಬಟ್ ಅದರಲ್ಲಿ ಏನು ಎಷ್ಟು ಜನರು 1ನೇ ಸ್ಟೇಜಲ್ಲಿ ಬರ್ತಾರೆ, ಎಷ್ಟು ಜನರು 4ನೇ ಸ್ಟೇಜಲ್ಲಿ ಬರ್ತಾರೆ, ಲಾಸ್ಟ್ ಸ್ಟೇಜ್ ಬರ್ತಾರೆ, ಅದ್ರೂ ತುಂಬಾ ವ್ಯತ್ಯಾಸ ಆಗುತ್ತೆ. ವೆನ್ ಯು ಗೋ ಟು ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್ 36 to 40% 4ನೇ ಸ್ಟೇಜಲ್ಲಿ ಬರ್ತಾರೆ. ಬಟ್ ಇಂಡಿಯಾದಲ್ಲಿ 4ನೇ ಸ್ಟೇಜಲ್ಲಿ ಬರೋದು ಪೇಷಂಟ್ಸ್ ನಂಬರು 70%, ಅದಕ್ಕಿಂತ ಜಾಸ್ತಿ ಇದೆ ಆ್ಯಕ್ಚುಲಿ. ಯಾಕೆ? ಕಾಯಿಲೆ ಬಗ್ಗೆ ತಿಳುವಳಿಕೆ ಇಲ್ಲ, ಅರಿವು ಇಲ್ಲ. ಅಸಿಡಿಟಿ ತುಂಬ ಜನ ಇದ್ರೆ ಕ್ಯಾನ್ಸರ್ ಇರ್ಬೋದು, ಇಲ್ಲಾಂದ್ರೆ ಅಜೀರ್ಣ ಆದರೆ ತುಂಬ ಜನ ಕ್ಯಾನ್ಸರ್ ಇರ್ಬೋದು, ವೇಟ್ ಲಾಸ್ ಆದರೆ ಕ್ಯಾನ್ಸರ್ ಇರ್ಬೋದು. ಸೊ ಅದು ಅರಿವಿಲ್ಲ. ಸೊ ಅರಿವು ಮೂಡಿಸೋದು ಪ್ಲಸ್ ಸ್ಕ್ರೀನಿಂಗು ಮತ್ತು ಡಯಾಗ್ನೋಸಿಸ್ಗೆ ವ್ಯತ್ಯಾಸ ಇದೆ. ಸ್ಕ್ರೀನಿಂಗ್ ಅಂದ್ರೆ ಏನು? ನಾವು ಮಾಡ್ತಾ ಇರೋದು ಏನು ಲಕ್ಷಣ ಇಲ್ಲದೇನೆ ವರ್ಷಕ್ಕೊಮ್ಮೆ ಇಲ್ಲ 2 ವರ್ಷಕ್ಕೊಮ್ಮೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದು, 5 ವರ್ಷಕ್ಕೊಂದು ಸರಿ ಎಂಡೋಸ್ಕೋಪಿ ಮಾಡಿಸ್ಕೊಳ್ಳೋದು, ಅದು ಸ್ಕ್ರೀನಿಂಗು. ಎಲ್ಲಿ ಲಕ್ಷಣ ಇಲ್ಲ ಪೇಷಂಟ್ಗೆ, ಜನರಲ್ಲಿ ಲಕ್ಷಣ ಇಲ್ಲ, ಅವ್ರು ಬಂದು ತೋರಿಸೋದು, ಹೆಲ್ತಿ ಪೀಪಲ್ ಬಂದು ತೋರಿಸೋದು. ಡಯಾಗ್ನೋಸಿಸ್ ಏನು? ಲಕ್ಷಣ ಬಂದ್ಮೇಲೆ ಬಂದು ತೋರಿಸೋದು. ಸೊ ಹೆಲ್ತಿ ಪೀಪಲ್ ಬಂದು ತೋರಿಸೋದು ನಾವು ಎಂಕರೇಜ್ ಮಾಡ್ತೀವಿ. ಅದರಿಂದ ಏನಾದ್ರೆ ಲಕ್ಷಣ ಬಂತು, ಏನಾದರೂ ಊಟ, so our body will give some hint that something is really wrong. ಅದು ಮೈಂಡ್ ಏನೋ ಇಂಡೈಜೆಷನ್ ಇರ್ಬೋದು ಅಥವಾ
ಸಣ್ಣದಾಗಿ ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ನೀವೇ ಸ್ವಂತ ಟ್ರೀಟ್ಮೆಂಟ್ ತಗೊಳ್ಳೋದನ್ನ ಸ್ಟಾಪ್ ಮಾಡಬೇಕು. ಯಾವುದೇ ಬದಲಾವಣೆ ಇರಲಿ, ಅದು 3-4 ವಾರಕ್ಕಿಂತ ಜಾಸ್ತಿ ಹಾಗೆ ಇದ್ದಲ್ಲಿ ತಕ್ಷಣ ನಿಮ್ಮ ಫಿಸಿಷಿಯನ್ ಅಥವಾ ಆಂಕೋಲಜಿಸ್ಟ್ ಯಾರಿದ್ದಾರೆ ಅಥವಾ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರಿದ್ದಾರೆ ಹೋಗಿ ತಪಾಸಣೆ ಮಾಡೋದು ವೆರಿ ಇಂಪಾರ್ಟೆಂಟ್. ಸೊ ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಆಫ್ ಸೇವ್ ಮೈ ಸ್ಟಮಕ್ ಆರ್ SMS ಅಂತ ಪ್ರೋಗ್ರಾಮ್ ಅಪೋಲೋ ಆಸ್ಪತ್ರೆ ವತಿಯಿಂದ. ಸೊ ಇದು ಮಾಡುವಂಥ ಉದ್ದೇಶ ಒಂದು ಆಲ್ರೆಡಿ ಹೇಳಿದಾಗೆ, ಕ್ಯಾನ್ಸರ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಿದರೆ ಮುಂದೆ ಬೆಳೆಯೋದನ್ನು ಸ್ಟಾಪ್ ಮಾಡ್ಬೋದು ಅಥವಾ